ಈಗಾಗಲೇ ಪಾಕಿಸ್ತಾನದ ಮೇಲಿನ ಅಟ್ಯಾಕ್ ಅನ್ನು ಭಾರತವು ಕೂಡ ಶುರು ಮಾಡಿದೆ. ಹಾಗೆಯೇ ಪಾಕಿಸ್ತಾನ ಕೂಡ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ವಾಯುದಾಳಿಯನ್ನು ಕೂಡ ವೈಮಾನಿಕ ದಾಳಿಯನ್ನು ಕೂಡ ಮಾಡೋದಕ್ಕೆ ಶುರು ಮಾಡಿದೆ. ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇರುವಂತಹ ಡ್ರೋನ್ಗಳನ್ನು ಹೊಡೆದುರುಳಿಸಲಾಗ್ತಾ ಇದೆ. ಆದರೆ ಎಲ್ಲ ಡ್ರೋನ್ಗಳನ್ನು ಹೊಡೆದುರುಳಿಸುವ ಸಂದರ್ಭದಲ್ಲಿ ಅಲ್ಲೊಂದು ಇದೊಂದು ಡ್ರೋನ್ಗಳು ಬಂದು ಲ್ಯಾಂಡ್ ಆಗ್ತಾ ಇರುವಂಥದ್ದು ಕೂಡ ಈಗ ಗಮನಿಸ್ತಾ ಇದ್ದೀವಿ. ವಿಶೇಷವಾಗಿ ಜಮ್ಮುವಿನಲ್ಲಿ ದೇಗುಲದ ಮೇಲೆ ಬ್ಲಾಸ್ಟ್ ಮಾಡಲಾಗಿದೆ. ಜಲಂಧರ್ನಲ್ಲಿ ಒಂದು ಬ್ಲಾಸ್ಟ್ ಆಗಿರುವಂಥದ್ದು ಒಂದು ಕಡೆಯಲ್ಲಿ ಭಾರತ ಕಡೆಯಲ್ಲಿ ಆಗ್ತಾ ಇದ್ದರೆ ಪಾಕಿಸ್ತಾನದ 3 ಏರ್ ಬೇಸ್ಗಳನ್ನು ಈಗಾಗಲೇ ಭಾರತ ಹೊಡೆದುರುಳಿಸಿದೆ. ಬಹಳ ಮುಖ್ಯವಾಗಿ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲಿ ಆಘಾತವನ್ನು ಕೊಡ್ತಕ್ಕಂತಹ ಕೆಲಸಕ್ಕೆ ಈಗ ಭಾರತ ಮುಂದಾಗಿದೆ. ಭಾರತದ ಕಡೆಯಿಂದ ಪಾಕಿಸ್ತಾನದ 3 ಏರ್ ಬೇಸ್ಗಳನ್ನು ಪೀಸ್ ಮಾಡಲಾಗಿದೆ. ವಿಶೇಷವಾಗಿ ಈಗಷ್ಟೇ ಬರ್ತಾ ಇರುವಂಥ ಇನ್ನೊಂದು ಮಾಹಿತಿಯ ಪ್ರಕಾರ ಪಾಕಿಸ್ತಾನದ 2 ಫೈಟರ್ ಜೆಟ್ಗಳನ್ನು ಕೂಡ ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತ ಮಾಡಿದೆ. ಪಾಕಿಸ್ತಾನದ 2 ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತ ಮಾಡಿದೆ. ಮತ್ತು ಇಸ್ಲಾಮಾಬಾದ್, ರಾವಲ್ಪಿಂಡಿ ಮತ್ತು ಲಾಹೋರ್ನಲ್ಲಿ 3 ನಗರಗಳು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೆ 1948ರ ಯುದ್ಧದಲ್ಲಾಗಲಿ, 71ರ ಯುದ್ಧದಾಗಲಿ, 65ರ ಯುದ್ಧದಾಗಲಿ ಭಾರತ ನುಗ್ಗಿರಲಿಲ್ಲ. ಯಾಕೆಂದರೆ ಆಗಿದ್ದಂತಹ ಟೆಕ್ನಾಲಜಿಯ ಪ್ರಕಾರವಾಗಿ ನಡೀತಾ ಇದ್ದಂತಹ ಯುದ್ಧದಲ್ಲಿ ಅಲ್ಲಿವರೆಗೆ ನುಗ್ಗಿ ಹೊಡೆಯೋದಕ್ಕೆ ಆಗಿರಲಿಲ್ಲ. ಆದರೆ ಈಗ ಮಿಸೈಲ್ಗಳನ್ನು ಬಳಕೆ ಮಾಡಿಕೊಂಡು ಈಗ ಭಾರತ ದೊಡ್ಡ ಮಟ್ಟದಲ್ಲಿ ಯುದ್ಧವನ್ನು ಸಾರಿದೆ. ಮತ್ತು ಪಾಕಿಸ್ತಾನದ ರಾಜಧಾನಿಯಲ್ಲೂ ಕೂಡ ಈಗಾಗಲೇ ಪಾಕಿಸ್ತಾನದ ರಾವಲ್ಪಿಂಡಿಯ ನೂರ್ ಖಾನ್ ವಾಯುನೆಲೆ ಅದನ್ನು ಕಂಪ್ಲೀಟ್ ಆಗಿ ಧ್ವಂಸ ಮಾಡಲಾಗಿದೆ. ಹಾಗೆಯೇ ಶೋರ್ಕೋಟ್ನಲ್ಲಿರುವಂತಹ ಮತ್ತೊಂದು ವಾಯುನೆಲೆಯನ್ನು ಕೂಡ ಈಗಾಗಲೇ ಧ್ವಂಸ ಮಾಡಲಾಗಿರುವಂಥದ್ದು. ಪಾಕಿಸ್ತಾನದ ಬೇರೆ ಬೇರೆ ಭಾಗಗಳಲ್ಲಿ ಭಾರತ ಈಗ ದಾಳಿಯನ್ನು ತೀವ್ರಗೊಳಿಸಿದೆ. ಪಾಕಿಸ್ತಾನದ ಏರ್ ಬೇಸ್ನಲ್ಲಿ ನಡೆಸಿರುವಂತಹ ದಾಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಅಲ್ಲಿ ದೊಡ್ಡ ಮಟ್ಟದ ಒಂದು ದಾಳಿಯನ್ನು ಭಾರತ ನಡೆಸಿದೆ. ಮತ್ತು ಶೋರ್ಕೋಟ್ನ PAF ರಫೀಕಿ ಏರ್ ಬೇಸ್ ಅನ್ನು ಕೂಡ ಈಗಾಗಲೇ ಹೊಡೆದುರುಳಿಸಲಾಗಿದೆ. ಅಲ್ಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಇದರ ನಡುವೆ ಪಾಕಿಸ್ತಾನದ 2 ಫೈಟರ್ ಜೆಟ್ಗಳನ್ನು ಉಡಿಸ್ ಮಾಡಲಾಗಿದೆ. ಪಾಕಿಸ್ತಾನದ 2 ಫೈಟರ್ ಜೆಟ್ಗಳನ್ನು ಈಗಾಗಲೇ ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತ ಮಾಡಿದೆ. ಈ ಮೂಲಕ ಪಾಕಿಸ್ತಾನ ತನ್ನ ವಾಯುಬಲವನ್ನು ಕೂಡ ಈಗ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಪಾಕಿಸ್ತಾನ ಕೇವಲ ಡ್ರೋನ್ ದಾಳಿಯನ್ನು ಮಾತ್ರ ನಡೆಸ್ತಾ ಇಲ್ಲ. ಪಾಕಿಸ್ತಾನ ತನ್ನ ಫೈಟರ್ ಜೆಟ್ಗಳನ್ನು ಕೂಡ ಬಳಸ್ತಾ ಇದೆ. ಭಾರತದ ಕಡೆಗೆ ತನ್ನ ಫೈಟರ್ ಜೆಟ್ಗಳನ್ನು ಕೂಡ ನುಗ್ಗಿಸುವಂತಹ ಪ್ರಯತ್ನವನ್ನು ಮಾಡಿದೆ. ಶ್ರೀನಗರದ ವಾಯುನೆಲೆಯಿಂದ ಈಗಾಗಲೇ ನಡೆಸಿರುವಂತಹ ಪ್ರತಿದಾಳಿಯಲ್ಲಿ ಈಗ ಭಾರತ ಪಾಕಿಸ್ತಾನದ 2 ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಮಾಡಿದೆ. ಪಾಕಿಸ್ತಾನದ 3 ಏರ್ ಬೇಸ್ಗಳನ್ನು ಕೂಡ ಈಗಾಗಲೇ ಹೊಡೆದುರುಳಿಸಿರುವಂತಹ ಭಾರತ ಪಾಕಿಸ್ತಾನದ 2 ಫೈಟರ್ ಜೆಟ್ಗಳನ್ನು ಕೂಡ ಹೊಡೆದಿದೆ. ಪಾಕಿಸ್ತಾನ ಯಾವ ಸ್ವರೂಪದಲ್ಲಿ ಮಿಸೈಲ್ಗಳನ್ನು ಭಾರತದ ಕಡೆಗೆ ನುಗ್ಗಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಅದರಲ್ಲಿ ಬಹುತೇಕ ಮಿಸೈಲ್ಗಳನ್ನು ಈಗ ಭಾರತ ಹೊಡೆದುರುಳಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಅವುಗಳನ್ನು ಇಂಟರ್ಸೆಪ್ಟ್ ಮಾಡುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಪಾಕಿಸ್ತಾನದ 3 ಏರ್ ಬೇಸ್ಗಳನ್ನು ಈಗಾಗಲೇ ಹೊಡೆಯಲಾಗಿದೆ. ಏನು ರಾವಲ್ಪಿಂಡಿ ಹಾಗೆಯೇ ಶೋರ್ಕೋಟ್ ಮತ್ತು ಚಕ್ವಾಲ್ದಲ್ಲಿರುವಂತಹ ಏರ್ ಬೇಸ್ಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತ ಮಾಡಿದೆ. ಮತ್ತು ಪಾಕಿಸ್ತಾನ ಕೂಡ ಅಷ್ಟೇ ತೀವ್ರಗತಿಯಲ್ಲಿ ಈಗ ಭಾರತದ ಕಡೆಗೆ ತನ್ನ ಸಂಪೂರ್ಣ ಘೋಷಣೆ ಮಾಡಿದ ಇದ್ರೂ ಕೂಡ ಅಘೋಷಿತ ಯುದ್ಧವನ್ನು ಈಗಾಗಲೇ ಪಾಕಿಸ್ತಾನ ಸಾರಿರುವಂಥದ್ದು ಸ್ಪಷ್ಟ ಇದೆ. ಹೀಗಾಗಿ ಪಾಕಿಸ್ತಾನ ಸಾರಿರುವಂತಹ ಈ ಅಘೋಷಿತ ಯುದ್ಧವನ್ನು ಪಾಕಿಸ್ತಾನದ ರೀತಿಯಲ್ಲಿ ಅದಕ್ಕೆ ಬಹಳ ತೀವ್ರಗತಿಯಲ್ಲಿ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಈಗ ಭಾರತ ಮಾಡ್ತಾ ಇದೆ. ಭಾರತದ ವಾಯುಪಡೆಗಳು, ಭಾರತದ ಸೇನಾಪಡೆಗಳು, ಭಾರತದ ನ್ಯಾವಲ್ ಫೋರ್ಸ್ ಎಲ್ಲವೂ ಕೂಡ ಈಗ ಕಾರ್ಯೋನ್ಮುಖ ಆಗಿರುವಂಥದ್ದು ಸ್ಪಷ್ಟ ಇದೆ. ಪಾಕಿಸ್ತಾನದ 3 ಏರ್ ಬೇಸ್ಗಳನ್ನು ಈಗ ಭಾರತ ಬ್ಲಾಸ್ಟ್ ಮಾಡೋದ್ರ ಮೂಲಕವಾಗಿ ತಿರುಗೇಟು ಕೊಟ್ಟಿದೆ. ಯಾಕೆಂದರೆ ಸಹಿಸಿಕೊಳ್ಳುವಂತಹ ಸಂಯಮವನ್ನು ಭಾರತ ಇದುವರೆಗೂ ಕೂಡ ಪಾಲಿಸಿತು. ಆದರೆ ಮುಂದುವರೆದು ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಹೋದಾಗ ಪಾಕಿಸ್ತಾನದ ಬೆನ್ನು ಮೂಳೆಯನ್ನು ಮುರಿಯುವಂತಹ ನಿಟ್ಟಿನಲ್ಲಿ ಭಾರತ ಈಗ ಪಾಕಿಸ್ತಾನದ 3 ಏರ್ ಬೇಸ್ಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಮಾಡಿದೆ. ಭಾರತ ನೇರವಾಗಿ ತನ್ನ ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿಕೊಳ್ತಾ ಇದೆ. ಇಲ್ಲಿಂದ ಡ್ರೋನ್ ಮತ್ತು ಮಿಸೈಲನ್ನು ಹಾರಿಸ್ತಾ ಇತ್ತು. ಯಾವ ಏರ್ ಬೇಸ್ಗಳಿಂದ ಪಾಕಿಸ್ತಾನ ಡ್ರೋನ್ ಮತ್ತು ಮಿಸೈಲ್ಗಳನ್ನು ಹಾರಿಸ್ತಾ ಇತ್ತು ಅದೇ ಏರ್ ಬೇಸ್ಗಳನ್ನು ಈಗ ಭಾರತ ಟಾರ್ಗೆಟ್ ಮಾಡಿದೆ. ಯಾವ ಏರ್ ಬೇಸನ್ನು ಅದು ಭಾರತದ ಕಡೆಗೆ ತನ್ನ ಡ್ರೋನ್ಗಳನ್ನು ಹಾರಿಸೋದಕ್ಕೆ ಉಪಯೋಗಿಸಿತ್ತೋ ಅವುಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಈಗ ಮಾಡಿದೆ. ನೂರ್ ಖಾನ್ ಏರ್ ಬೇಸ್, ಚಕ್ಲಾಲಾ, ರಾವಲ್ಪಿಂಡಿಯ ಚಕ್ಲಾಲಾದಲ್ಲಿರುವಂತಹ ನೂರ್ ಖಾನ್ ಏರ್ ಬೇಸ್ನ ಈಗಾಗಲೇ ಹೊಡೆದು ಉರುಳಿಸಿರುವಂತಹ ದೃಶ್ಯವನ್ನು ನಾವಿಲ್ಲಿ ನಿಮಗೆ
ಸ್ಕ್ರೀನ್ನಲ್ಲಿ ತೋರಿಸ್ತಾ ಇರುವಂಥದ್ದು. ಇದು ಈಗಾಗಲೇ ನೂರ್ ಖಾನ್ ಏರ್ಬೇಸನ್ನು ಭಾರತ ಹೊಡೆದುರುಳಿಸಿರುವಂತಹ ರೀತಿ ಇದು. ಈ ಮೂಲಕವಾಗಿ ಭಾರತ ತನ್ನ ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿದಾಗ ಬಹುತೇಕ ಭಾರತದ ಇವತ್ತಿನ ದಾಳಿ 100% ರಿಸಲ್ಟನ್ನು ಕೊಡ್ತಾ ಇರುವಂಥದ್ದು. ಅಂದರೆ ಪಾಕಿಸ್ತಾನ ಕಳಿಸ್ತಾ ಇರುವಂತಹ ಡ್ರೋನ್ಗಳನ್ನು ಅಲ್ಲಲ್ಲಿ ಇಂಟರ್ಸೆಪ್ಟ್ ಮಾಡ್ತಾ, ಹಾಗೆಯೇ ಪಾಕಿಸ್ತಾನ ಕಳಿಸ್ತಾ ಇರುವಂತಹ ಕ್ಷಿಪಣಿಗಳನ್ನು ನಡುದಾರಿಯಲ್ಲೇ ಇಂಟರ್ಸೆಪ್ಟ್ ಮಾಡುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಅಂದರೆ ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಇಸ್ಲಾಮಾಬಾದ್, ನೂರ್ ಖಾನ್ ಏರ್ಬೇಸ್, ರಾವಲ್ಪಿಂಡಿ, PAFನ ಮುರೀದ್ ಏರ್ಬೇಸ್, ಚಕ್ವಾಲ್, ಹಾಗೆಯೇ ಶೇಖ್ಪುರ ಮತ್ತು ಶೇರ್ಕೋಟ್ ದಲ್ಲೂ ಕೂಡ ಈಗಾಗಲೇ ದಾಳಿಯನ್ನು ನಡೆಸಿರುವಂಥದ್ದು. PAF ರಫೀಕಿ ಏರ್ಬೇಸ್, ಶೋರ್ಕೋಟ್ ಇವುಗಳನ್ನು ಕೂಡ ಈಗಾಗಲೇ ಹೊಡೆದುರುಳಿಸಲಾಗಿದೆ. ನರೋವಾಲ್ ಮತ್ತು ಲಾಹೋರ್ ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಈಗ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಶುರು ಮಾಡಿರುವಂಥದ್ದು. ಪ್ರತಿ ದಾಳಿಯನ್ನು ಈಗ ಬಹಳ ತೀವ್ರಗತಿಯಲ್ಲಿ ಭಾರತವು ಕೂಡ ಮಾಡ್ತಾ ಇದೆ. ಪಾಕಿಸ್ತಾನ ನಡೆಸ್ತಾ ಇರುವಂತಹ ಒಂದೊಂದು ದಾಳಿಯನ್ನು ಕೂಡ ಈಗ ಏನು ಧ್ವಂಸ ಮಾಡತಕ್ಕಂತಹ ಕೆಲಸಕ್ಕೆ ಈಗ ಭಾರತ ಕೈ ಹಾಕಿದೆ. ಹಾಗಿದ್ರೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ತನ್ನ ಡ್ರೋನ್ಗಳನ್ನು ಭಾರತದ ಕಡೆಗೆ ಪಾಕಿಸ್ತಾನ ರವಾನೆ ಮಾಡ್ತಾ ಇದೆ. ಒಂದು ರೀತಿಯಲ್ಲಿ ಸೊಳ್ಳೆ ಕಡಿತ ಆಗುವಾಗ ಹೇಗೆ ಸೊಳ್ಳೆಗಳು ಹಾರಿ ಬರ್ತಾವೋ ಆ ಸ್ವರೂಪದಲ್ಲಿ ಈಗ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇರುವಂತಹ ಡ್ರೋನ್ಗಳು ಭಾರತದ ಕಡೆಗೆ ನಿರಂತರವಾಗಿ ನುಗ್ಗಿ ಬರ್ತಾ ಇರುವಂಥದ್ದು. ಅವುಗಳನ್ನು ತಡೆಯುವಂತಹ ಮತ್ತು ಅವುಗಳನ್ನು ಹೊಡೆಯುವಂತಹ ಕೆಲಸವನ್ನು ಭಾರತ ನಿರಂತರವಾಗಿ ಮಾಡ್ತಾ ಇದೆ. ಆದರೆ ಪ್ರತಿ ದಾಳಿಯನ್ನು ಈಗ ಆರಂಭಿಸದೇ ಹೋದಾಗ ಪಾಕಿಸ್ತಾನ ಮತ್ತಷ್ಟು ಡ್ರೋನ್ಗಳನ್ನು ಅಥವಾ ಬೇರಿನ್ಯಾವುದು ಅದರ ಕ್ಷಿಪಣಿಗಳನ್ನು ಬಳಕೆ ಮಾಡುವಂಥದ್ದು ಶುರುವಾದಾಗ ಭಾರತ ಕೇವಲ ಡಿಫೆನ್ಸಿವ್ ಮೋಡ್ನಲ್ಲಿ ಮಾತ್ರ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೇವಲ ರಕ್ಷಣಾತ್ಮಕ ವ್ಯೂಹವನ್ನು ಮಾತ್ರ ಹೆಣೆದಿದ್ರೆ ಯಾವುದೇ ಯುದ್ಧದ ಸಂದರ್ಭದಲ್ಲಾದರೂ ಕೂಡ ಎದುರಾಳಿಯನ್ನು ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಭಾರತ ಈಗ ನೇರವಾದಂತಹ ದಾಳಿಯನ್ನು ಶುರು ಮಾಡಿದೆ. ಪಾಕಿಸ್ತಾನದ ಯಾವ ಏರ್ ಬೇಸ್ಗಳನ್ನು ಅದು ಉಪಯೋಗ ಮಾಡ್ತಾ ಇದೆಯೋ ಆ ಏರ್ ಬೇಸ್ಗಳಿಗೆ ದಾಳಿ ಮಾಡಿ ಅಲ್ಲಿಗೆ ನುಗ್ಗಿ ಅಲ್ಲಿಗೆ ಹೊಡೆಯುವಂತಹ ಕೆಲಸಕ್ಕೆ ಈಗ ಭಾರತ ಮುಂದಾಗಿದೆ. ಬಹಳ ಮುಖ್ಯವಾಗಿ ಬಹುತೇಕ ಕಳೆದ ರಾತ್ರಿ ನಡೆದಿರುವಂತಹ ದಾಳಿಯನ್ನು ನೋಡ್ತಾ ಹೋದಾಗ ಪಾಕಿಸ್ತಾನ ನಿರಂತರವಾಗಿ ಭಾರತದ ಕಡೆಗೆ ದಾಳಿಯನ್ನು ನಡೆಸ್ತಾ ಇದ್ದೇನೆ. ಪಾಕಿಸ್ತಾನದ ಕಡೆಗೆ ಈಗ ಭಾರತ ಅತಿದೊಡ್ಡ ಪ್ರತೀಕಾರವನ್ನು ತೆಗೆದುಕೊಳ್ಳುವಂತಹ ಕೆಲಸಕ್ಕೀಗ ಮುಂದಾಗಿರುವಂಥದ್ದು. ನೂರ್ ಖಾನ್, ಮುರೀದ್ ಹಾಗೂ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈಗ ಭಾರತ ದಾಳಿಯನ್ನು ನಡೆಸ್ತಾ ಇದೆ. ಭಾರತದ ಶ್ರೀನಗರದಿಂದ ಪಾಕಿಸ್ತಾನದ ಕಡೆಗೆ 5 ಮಿಸೈಲ್ಗಳನ್ನು ಈಗಾಗಲೇ ಲಾಂಚ್ ಮಾಡಲಾಗಿರುವಂಥದ್ದು. ಆ ಮೂಲಕವಾಗಿ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡೋದಕ್ಕೆ, ಅದರ ವಾಯುನೆಲೆಗಳನ್ನು ಮೊದಲ ಹಂತದಲ್ಲಿನೇ ಧ್ವಂಸ ಮಾಡದೆ ಹೋದರೆ ಅದು ಮತ್ತಷ್ಟು ಡ್ರೋನ್ಗಳನ್ನು ಭಾರತದ ಕಡೆಗೆ ಕಳಿಸ್ತಾನೆ ಇರುತ್ತೆ. ಮತ್ತು ಅದನ್ನು ನಾವು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ನ ಮೂಲಕವಾಗಿ ಹೊಡೆದು ಉರುಳಿಸ್ತಾ ಇದ್ರೂ ಕೂಡ ಅನವಶ್ಯಕವಾದಂತಹ ಯುದ್ಧ ನಷ್ಟವನ್ನು ಕೂಡ ಭಾರತ ಅನುಭವಿಸಬೇಕಾಗಿದೆ. ಈ ಕಾರಣಕ್ಕಾಗಿ ಭಾರತ ಈಗ ಯಾವ ನೆಲೆಗಳಿಂದ ಅದು ತನ್ನ ಡ್ರೋನ್ಗಳನ್ನು ಕಳಿಸ್ತಾ ಇತ್ತೋ, ಯಾವ ವಾಯುನೆಲೆಗಳಲ್ಲಿ ಅದು ತನ್ನ ಡ್ರೋನ್ಗಳನ್ನು ಸಂಗ್ರಹಿಸಿಟ್ಟಿದೆಯೋ ಅದೇ ನೆಲೆಗಳ ಕಡೆಗೆ ದಾಳಿ ನಡೆಸೋದ್ರ ಮೂಲಕವಾಗಿ ಅದರ ಡ್ರೋನ್ಗಳನ್ನು ಧ್ವಂಸ ಮಾಡುವಂಥದ್ದು ಮತ್ತು ಅದರ ಒಟ್ಟು ಕಂಟ್ರೋಲ್ ಸಿಸ್ಟಮನ್ನು ಧ್ವಂಸ ಮಾಡೋದ್ರ ಕಡೆಗೆ ಈಗ ಭಾರತ ಮುಂದಾಗಿದೆ. ನೂರ್ ಖಾನ್ ಏರ್ಬೇಸ್ ಚಕ್ಲಾಲಾ, ಇಲ್ಲಿ ರಾವಲ್ಪಿಂಡಿಯಲ್ಲಿರುವಂತಹ ನೂರ್ ಖಾನ್ ಏರ್ಬೇಸನ್ನು ಈಗಾಗಲೇ ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತ ಮಾಡಿದೆ.